ಏನು ರೇಡ್ ಯಾವ ಆ, ಇವತ್ತು ದಿನಾಂಕ 4/6/26 ನಮಗೆ ಏನು ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಏನು ಇನ್ಫಾರ್ಮೇಶನ್ ಇತ್ತು ಆ ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ KPID LED ಆಗಿರ್ತಕ್ಕಂಥ ಆದೇಶದಲ್ಲಿ ಇವತ್ತು ನಾವು ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದೀವಿ. ಕಾರ್ಯಾಚರಣೆ ಇನ್ನೂ ಪ್ರಗತಿ ಹಂತದಲ್ಲಿದ್ದೀವಿ. ಸಾಕಷ್ಟು ವಿಷಯಗಳು ಗೊತ್ತಾಗಿದ್ದಾವೆ. ಸೊ ಒಂದ್ ಸ್ವಲ್ಪ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದೀವಿ. ಸೊ ನಮ್ದೇನು ಕಾರ್ಯಾಚರಣೆ ಇದೆ ಇದು ನಾಳೆ ಕೂಡ ಮುಂದುವರಿಯುತ್ತೆ. ನಾಳೆ ಸ್ವಲ್ಪ ಕಾರ್ಯಾಚರಣೆ ಮುಗಿದ್ಮೇಲೆ ಅಂತಿಮವಾಗಿ ನಮಗೆ ವರದಿಯನ್ನ ಯಾವ್ದು ಸರ್ ಇದು ಕಂಪ್ನಿ ಏನ್ ಸರ್ ಯಾವ ವಿಚಾರಕ್ಕೆ ರೇಟ್? ಆದಿತ್ಯರಾಜ್ ಕ್ಯಾಪಿಟಲ್ಸ್ ಅಂತೇಳಿ ದೇರ್ ಇನ್ವೆಸ್ಟ್ಮೆಂಟ್ ತಗೊಳ್ತಿದ್ದಾರೆ, ಡೆಪಾಸಿಷನ್ ಅನ್ನ ಸ್ಕೀಮ್ ಅಲ್ಲಿ ತಗೊಳ್ತಿದ್ದಾರೆ. ಸೊ ಅದು ಪೂರ್ತಿನ ತಗೊಳ್ತಾ ಇದೀವಿ ಇನ್ಫಾರ್ಮೇಶನ್, ಎಷ್ಟು ಅಕೌಂಟ್ ಅಲ್ಲಿ ಏನ್ ತಗೊಂಡಿದ್ದಾರೆ, ಜಸ್ಟ್ ಪ್ರಾಮಿಸಿಂಗ್ 5% ಅಂತ ಏನೋ ಗೊತ್ತಾಗಿದೆ ಈಗ ಸದ್ಯಕ್ಕೆ. ಸೊ ಅದು ಇನ್ನು ಎಷ್ಟಾಗುತ್ತೆ, ಏನಾಗುತ್ತೆ, ಎಷ್ಟು ಅಮೌಂಟ್, ಎಷ್ಟು ಡೆಪಾಸಿಟರ್ಸ್ ಇದ್ದಾರೆ, ಎಷ್ಟು ಅಮೌಂಟ್ ಠೇವಣಿ ಆಗಿದೆ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ನಾಳೆ ಒಳಗಾಗಿ ಹೂಡಿಕೆಗಳು ಒಂದ್ ಸ್ವಲ್ಪ ಒಂದು 6,000 ಏನೋ ಬಂದಿದಾವೆ. 6,000 ಹೂಡಿಕೆಗಳು, ಠೇವಣಿದಾರರಲ್ಲ ಹೂಡಿಕೆಗಳು. ಬಟ್ ಅದು ಪೂರ್ತಿ ಇನ್ಫಾರ್ಮೇಶನ್ ನಾಳೆ ಹೆಚ್ಚು ಕಡಿಮೆ ಎಷ್ಟು ಇಟ್ಟಿದ್ದಾರೆ ಏನಾದ್ರು ಅಲ್ಲ ಅಂದಾಜು ಅವರವರ ಕ್ಷಮತೆಗೆ ಅನುಸಾರವಾಗಿ ಅವ್ರು ಇಟ್ಟಿದ್ದಾರೆ. ಮಿನಿಮಮ್ ಹಂಗೇನಿಲ್ಲ, ಮಿನಿಮಮ್ ಅಂತಾರ ಆತರ ಏನಿಲ್ಲ ಇದೆ. ಅವರವರ ಇದ್ರ ಮೇಲೆ ಇಟ್ಟಿದ್ದಾರೆ. ಸೊ ಅವರು ಜಾಸ್ತಿ ಪೋರ್ಟ್ಫೋಲಿಯೋ PMF ಮ್ಯಾನೇಜ್ಮೆಂಟ್ ಅಲ್ಲೇ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಐತೆ ಸರ್ ಈಗ ಕಂಪ್ನಿ? ಅವ್ನು ಆಕ್ಚುಲಿ 2022 ಈಚೆಗೆ ಜಾಸ್ತಿ ಏನೋ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಬಟ್ 18ರಲ್ಲಿ ರಿಜಿಸ್ಟರ್ಡ್ ಇದೆ. ಇಲ್ಲ ಸರ್ ಅವರು ಮೂಲತಃ ಮಹಾರಾಷ್ಟ್ರದವರೇನೋ ಇದ್ದಾರೆ. ಸೋಲರ್ ಇವತ್ತೇನ್ ಬಂದಿಲ್ಲ. ನಾಳೆ ಅವರಿಗೆ ಸ್ವಲ್ಪ ಹಾಜರಿರಕ್ಕೆ ಹೇಳಿ. ಕಾಂಟ್ಯಾಕ್ಟ್ ಸಿಕ್ಕರ್ ಕಾಂಟ್ಯಾಕ್ಟ್ ಫೋನಲ್ಲಿ ಇದ್ದಾರೆ. ನಾಳೆ ಬರಕ್ ಹೇಳಿದೀವಿ, ನೋಡೋಣ. ಆನ್ಲೈನ್ ಎರೇಸ್ ಏನೋ ಹಿಂಗೇನೋ ಮಾಡ್ತಾ ಇದ್ರು ಅಂತ ಸ್ವಲ್ಪ ನಾವು ಬ್ಯಾಕ್ ಎಂಡ್ ಅಲ್ಲಿ ಡಾಟಾ ತಗೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಸ್ವಲ್ಪ ನೋಡೋಣ, ನಾಳೆ ಅವರಿಗೆ ಅಂತಿಮವಾಗಿ